ಇನ್ನು ವೆರಿ ಇಂಪಾರ್ಟೆಂಟ್ ವಿಧಾನಸಭಾ ಚುನಾವಣೆ, ಉಪಚುನಾವಣೆ. ಆಮ್ ಆದ್ಮಿ ಪಕ್ಷಕ್ಕೆ ಗೆಲುವಾಗಿದೆ ಈ ಉಪಚುನಾವಣೆಯಲ್ಲಿ. ಗುಜರಾತ್ನ ವಿಸವದರ್ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂಥ ಉಪಚುನಾವಣೆ ವೆರಿ ಇಂಪಾರ್ಟೆಂಟ್ ಉಪಚುನಾವಣೆ. ಕಾರಣ ಏನು ಅಂತ ಹೇಳಿದ್ರೆ 2022ರಲ್ಲಿ 2022ರ ನವೆಂಬರ್ನಲ್ಲಿ ಗುಜರಾತ್ನಲ್ಲಿ ವಿಧಾನಸಭಾ ಚುನಾವಣೆ ನಡೆದಂಥ ಜನರಲ್ ಎಲೆಕ್ಷನ್ ನಡೆದಂತಹ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷ ಗೆದ್ದಿತ್ತು. ಆದರೆ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಗೆದ್ದಂತಹ ಶಾಸಕರು ಭೂಪೇಂದ್ರ ಭಯಾನಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು 2023 ಅಂದರೆ ಗುಜರಾತ್ ವಿಧಾನಸಭೆಯ ಫಲಿತಾಂಶ ಬಂದ 1 ವರ್ಷದ ಬಳಿಕ 2023ರ ಡಿಸೆಂಬರ್ನಲ್ಲಿ ಆಮ್ ಆದ್ಮಿ ಪಕ್ಷದ ಶಾಸಕ ಭಯಾನಿ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. 2024ರ ಫೆಬ್ರವರಿಯಲ್ಲಿ ಗುಜರಾತ್ನಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. 2023ರ ಡಿಸೆಂಬರ್ನಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಭಯಾನಿ. ನಿಯಮಗಳ ಪ್ರಕಾರ ಖಾಲಿ ಉಳಿದಂತಹ ಕ್ಷೇತ್ರಕ್ಕೆ 6 ತಿಂಗಳ ಒಳಗಾಗಿ ಚುನಾವಣಾ ಆಯೋಗ ಉಪಚುನಾವಣೆಯನ್ನು ನಡೆಸಬೇಕು. ಆದರೆ ಭಾರತದ ಮಹಾನ್ ಚುನಾವಣಾ ಆಯೋಗದವರು 1.5 ವರ್ಷ ಟೈಮ್ ತಗೊಂಡ್ರು. 1.5 ವರ್ಷ ಟೈಮ್ ತಗೊಂಡ್ರು. ಈಗ ಉಪಚುನಾವಣೆಯನ್ನು ಮಾಡಿದ್ರು. ಈ ಉಪಚುನಾವಣೆಯಲ್ಲಿ ವಿಸವದರ್ ವಿಧಾನಸಭಾ ಕ್ಷೇತ್ರವನ್ನು ಆಮ್ ಆದ್ಮಿ ಪಕ್ಷ ಉಳಿಸಿಕೊಂಡಿದೆ. ಆಪರೇಷನ್ ಕಮಲದ ಮುಖಾಂತರ ಆಮ್ ಆದ್ಮಿ ಪಾರ್ಟಿಗೆ ಶಾಕ್ ಕೊಡಕ್ಕೆ ಹೋದಂತಹ ಬಿಜೆಪಿಗೆ ವಿಸವದರ್ ವಿಧಾನಸಭಾ ಕ್ಷೇತ್ರದಲ್ಲಿ ಹೀನಾಯ ಸೋಲು. ಆಮ್ ಆದ್ಮಿ ಪಕ್ಷದ ಗುಜರಾತ್ನ ಸಂಯೋಜಕ ಇಟಾಲಿಯ ಗೋಪಾಲ್ ಇವರು 2022ರ ಚುನಾವಣೆಯಲ್ಲಿ ಗುಜರಾತ್ನಲ್ಲಿ ಆಮ್ ಆದ್ಮಿ ಪಕ್ಷವನ್ನು ಮುನ್ನಡೆಸಿದಂಥವರು. ಇವರು 17,554 ಮತಗಳ ಅಂತರದಿಂದ ಇಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಆ ಮುಖಾಂತರ ಆಮ್ ಆದ್ಮಿ ಪಕ್ಷ ಈ ಕ್ಷೇತ್ರವನ್ನು ರಿಟೈನ್ ಉಳಿಸಿಕೊಂಡಿದೆ. ಆಮ್ ಆದ್ಮಿ ಪಕ್ಷ ಈ ಕ್ಷೇತ್ರವನ್ನು ಉಳಿಸಿಕೊಂಡಿದೆ. ಬಿಜೆಪಿಗೆ ದೊಡ್ಡ ಆಘಾತ. ಕಾರಣ ಗುಜರಾತ್ನ ರಾಜಕಾರಣವನ್ನು ತೆಗೆದು ನೋಡಿದ್ರೆ ಅಲ್ಲಿ ಕಾಂಗ್ರೆಸ್ ಅನ್ನು ಇದೇ ರೀತಿ ಶಾಸಕರ ಕೈಯಲ್ಲಿ ರಾಜೀನಾಮೆ ಕೊಡಿಸಿ ಬಿಜೆಪಿ ಮುಗಿಸಿ ಹಾಕಿತ್ತು. ಅದೇ ತಂತ್ರವನ್ನು ಆಮ್ ಆದ್ಮಿ ಪಕ್ಷದ ಮೇಲೂ ಕೂಡ ಪ್ರಯೋಗ ಮಾಡುವ ಪ್ರಯತ್ನವನ್ನು ಬಿಜೆಪಿ ಮಾಡ್ತು. ಬಟ್ ಆ ಪ್ರಯೋಗದಲ್ಲಿ ಮೊದಲನೆಯ ಪ್ರಯೋಗ ಏನಿತ್ತು ಆ ಪ್ರಯೋಗದಲ್ಲಿ ಗುಜರಾತ್ನಲ್ಲಿ ಬಿಜೆಪಿ ಹಿನ್ನಡೆಯನ್ನು ಕಂಡಿದೆ, ಸೋಲನ್ನು ಕಂಡಿದೆ. ಸೊ ವಿಸವದರ್ ವಿಧಾನಸಭಾ ಕ್ಷೇತ್ರವನ್ನು ಆಮ್ ಆದ್ಮಿ ಪಕ್ಷ ಉಳಿಸಿಕೊಂಡಿದೆ. 3ನೆಯ ಸ್ಥಾನಕ್ಕೆ ಇಲ್ಲಿ ಕಾಂಗ್ರೆಸ್ ಕುಸಿದಿರುವಂಥದ್ದು. ಸೊ ಗುಜರಾತ್ನಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಿಯೂ ಕೂಡ ಆಮ್ ಆದ್ಮಿ ಪಕ್ಷದಿಂದ ಈ ಕ್ಷೇತ್ರವನ್ನು ಕಸಿದುಕೊಳ್ಳಲಿಕ್ಕೆ ಬಿಜೆಪಿಗೆ ಸಾಧ್ಯ ಆಗಲಿಲ್ಲ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.